ಏನೋ ಒಂಥರ ಒಲವು ಅವರು ನನಗೆ ಕಂಡ್ರೆ ಅದೇನೋ ಗೊತ್ತಿಲ್ಲ. ಬೈಕ್ ಅದು ದೇವ್ರು $60 ಕೊಟ್ಬಿಟ್ಟು ನೀವು ತರ್ತೀರಾ, ಯಾರಿಗಾನ ನೀವು ಸುಮ್ಮನೆ ಕೊಡ್ತೀರಾ? ಕೊಡಲ್ಲ ಅಂತಾನೆ. ಸೊ ನಾನು ಅಂದಿದ್ದು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದನ್ನು ಏನು ಮಾಡ್ತಾಯಿದ್ದೀನಿ ಅಂದರೆ ಲೈಕ್ ಒಂದು ಸ್ವಲ್ಪ ಕ್ಲೀನಿಂಗ್ ಇದೆಲ್ಲ ಎಲ್ಲ ಮಾಡ್ತಾಯಿದ್ದೀನಿ. ಆಮೇಲೆ ನಾನು ವಿಂಟರ್ ಏನು ಹಾಕ್ಕೊತೀನಿ ಲೈಕ್ ವಿಂಟರ್ ಜಾಕೆಟ್ಸು ಅದೆಲ್ಲ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟಲ್ಲಿ ನೋಡಿ ಲಾಸ್ಟ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ಆಲ್ರೆಡಿ ಸ್ನೋ ಸ್ಟಾರ್ಟ್ ಆಗಿದೆ. ಲಾಸ್ಟ್ ವೀಕ್ 1 ಡೇ ಸ್ನೋ ಬಿತ್ತು, ಅಂದರೆ ತುಂಬ ಬಿತ್ತು, 1 ಇಂಚೇನೋ ಬಂತು. ಅವತ್ತೇನು ಅಷ್ಟೊಂದು ಕೋಲ್ಡ್ ಇರಲಿಲ್ಲ, ಅಂದರೆ ನೆಕ್ಸ್ಟ್ ಡೇನೂ ಅಷ್ಟೊಂದು ಕೋಲ್ಡ್ ಇರಲಿಲ್ಲ. ಇವತ್ತೇನು ಅಷ್ಟೊಂದು ಕೋಲ್ಡ್ ಇಲ್ಲ ಅನಿಸುತ್ತೆ. ಬಟ್ ನನ್ನ ಗಿಡ ಎಲ್ಲ ಸತ್ತೋಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಸೊ ಟೊಮೆಟೊ ಗಿಡ ಏನು ಮಾಡಿದೆ, ಅದನ್ನ ಒಳಗಡೆ ಇಟ್ಟಿರೋದನ್ನ ರೀಪ್ಲೇಸ್ ಮಾಡ್ತಾಯಿದ್ದೆ. ರೀಪ್ಲೇಸ್ ಮಾಡುವಾಗ ಮುರಿದೋಗ್ಬಿಡ್ತು. ಅದನ್ನು ಟೊಮೆಟೊ ಕಿತ್ಕೊಂಡು ಇನ್ನೂ ಕಾಯಿ ಥರ ಇದೆ. ಸೊ ಟೊಮೆಟೊ ಗೊಜ್ಜು ಥರ ಮಾಡಿದ್ರೆ ಟೊಮೆಟೊ ಕಾಯಲ್ಲಿ ಗೊಜ್ಜು ಥರ ಮಾಡ್ತಾರಲ್ಲ, ಸಖತ್ ಟೇಸ್ಟ್ ಇರುತ್ತಲ್ಲ, ಅದು ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ಲೆಟ್ಸ್ ಗೋ. ನೋಡಿ ತೋರಿಸ್ತೀನಿ ಆಚೆ ಕಡೆ ನೋಡಿ ಹೆಂಗಿದೆ. ಇವಾಗಿಲ್ಲ ಸ್ನೋ, ಎಲ್ಲ ಏನೋ ಕರ್ಗೋಗ್ಬಿಟ್ಟಿದೆ. ಲಾಸ್ಟ್ ವೀಕ್ 1 ಡೇ ಬಿತ್ತು. ಏನಿಲ್ಲ ನೋಡಿ, ಎಲ್ಲ ಸತ್ತೋಗ್ಬಿಟ್ಟೈತೆ, ಹೆಂಗಾಗ್ಬಿಟ್ಟೈತೆ ನೋಡಿ ನಂದು. ಸೊ ಇಲ್ಲೊಂದೇ ಒಂದೈತೆ, ಕಿತ್ಕೊತೀನಿ ಟೊಮೆಟೊ ಕಾಯಿ. ಇನ್ನೊಂದಿತ್ತು, ಅದೇನೋ ಹೋಗ್ಬಿಟ್ಟಿದೆ ಅನಿಸುತ್ತೆ. ಓಕೆ, ಅಷ್ಟೊಂದೇನು ಚಳಿ ಇಲ್ಲ, ಒಂದು ಸ್ವಲ್ಪ ಚಳಿ ಇದೆ. ಏಕೆಂದರೆ ನಾನು ಫ್ಯೂಚರಲ್ಲಿ ನನ್ನ ವೀಡಿಯೋ ನೋಡುವಾಗ ಇಲ್ಲಿದ್ದೆ ಅಂತ ಅನ್ನಿಸ್ಬೇಕು. ತಲೆ ಸ್ನಾನ ಮಾಡಿದ್ದೀನಿ, ಸ್ವಲ್ಪ ಚಳಿ ಆಗ್ತಾಯಿದೆ, ಅಷ್ಟೊಂದೇನಿಲ್ಲ. ಆ್ಯಂಡ್ ಈಗ ನಾನು ಇನ್ನೊಂದು ಹತ್ರ ಇದೆಯಲ್ಲ ಟೊಮೆಟೊ ಕೂಡ, ಅದಕ್ಕೆ ಇಟ್ಕೊಳಕ್ಕೆ ಹೋಗ್ತಾಯಿದ್ದೀನಿ ಟೊಮೆಟೊಗಳನ್ನ. ನೋಡಿ ಅದಿದೆ, ಬ್ರ್ಯಾಂಚ್ ಮುರಿದೋಗ್ಬಿಟ್ಟಿದೆ ನೋಡಿ. ನಾನೇ ಮುರಿದಾಕಿದ್ದು, ಯಾರೂ ಮುರಿದಾಕಿಲ್ಲ, ನಾನೇ ಮುರಿದಾಕಿದ್ದು. ನೋಡಿ ಎಷ್ಟಿದೆ ಟೊಮೆಟೊಗಳು ನೋಡಿ, 1 2 3 4 5 6. ಸೊ ಅಲ್ಲಿ ಬ್ರ್ಯಾಂಚ್ ಮುರಿದೋಗಿದೆ ನೋಡಿ, ತೋರಿಸ್ತೀನಿ ನೋಡಿ. ಇಲ್ಲಿ ಮುರಿದೋಗಿದೆ, ನಾನೇ ಮುರಿದಾಕಿತ್ತು. ಇಡುವಾಗ ಕೈ ಜಾರಿ ಮುರಿದೋಗ್ಬಿಡ್ತು. ಯಾರು ಹೆಲ್ಪ್ ತೊಗೊಬೇಕಾಯ್ತು, ಹೆಲ್ಪ್ ತೊಗೊಂಡಿಲ್ಲ, ಮುರಿದೋಯ್ತು. ಆ್ಯಂಡ್ ಈಗ ಟೊಮೆಟೊ ಕಿತ್ಕೊಂಡು ಟೊಮೆಟೊ ಕಾಯಿ ಗೊಜ್ಜು ಮಾಡ್ತೀನಿ. ಟೊಮೆಟೊ ಆ್ಯಪಲ್ ಟೊಮೆಟೊ. ಸೊ ಇಲ್ಲಿ ಎಷ್ಟಾಗಿದ್ದಾವೆ ನೋಡಿ, ಇದೊಂದು ಚಿಕ್ಕದು. ಓಕೆ, 1 2 3 4 5 6 7 ಟೊಮೆಟೊಸ್. ಇದು ಚಿಕ್ಕದು ಪೀಸು. ಓಕೆ, ಇದು ಬಿಸಾಕಬೇಕು. ಮೂಲೆಯಲ್ಲಿ ಇಟ್ಟಿದ್ದೀನಿ, ನಾನು ಒಬ್ಬಳೇ ತೆಗಿಯೋಕ್ಕಾಗಲ್ಲ, ಅದಕ್ಕೆ ಯಾರನ್ನ ಹೆಲ್ಪ್ ತೊಗೊತೀನಿ. ಸೊ ಇದನ್ನು ಹಂಗೆ ತೊಗೊಂಡು ಎತ್ತಿಕ್ಕೊತೀನಿ. ಇದೆಲ್ಲ ಈಗೇನಕ್ಕೆ ಮಾಡ್ತಿದ್ದೀನಿ ಅಂದರೆ, ವಾರ ಪೂರ್ತಿ ಬ್ಯುಸಿ ಇರ್ತೀನಿ, ಆ ಕೆಲಸ ಈ ಕೆಲಸ ಅಂತ. ನಾನು ಏನು ಕೆಲಸ ಮುಟ್ಟಲ್ಲ. ಇವನ್ ಅಡುಗೆ ಮಾಡ್ಕೊಂಡು ತಿನ್ನೋದು ಬಿಟ್ಟರೆ ಇನ್ನೇನು ಮಾಡಲ್ಲ. ಸೊ ವೀಕೆಂಡ್ಸ್ ಕ್ಲೀನಿಂಗ್ ಎಲ್ಲ ಇರ್ತೀನಿ, ಬಿಟ್ಟರೆ ಇನ್ನೇನು ರೆಸ್ಟ್ ಮಾಡ್ತೀನಿ ಅಷ್ಟೇ. ಕುಕ್ ಮಾಡ್ತೀನಿ ಚೆನ್ನಾಗಿ ನಾನು ಅಡುಗೆ, ಚಿಕನ್ ಮಟನ್ನು ಇಲ್ದಿಯಾಗಿ. ಏನೊಂದು ಸ್ವಲ್ಪ ಸ್ಪ್ರೌಟ್ಸ್ ಮಾಡಿದ್ದೆ, ತೋರಿಸ್ತೀನಿ ನೋಡಿ. ಸೊ ಸ್ಪ್ರೌಟ್ಸ್ ಏನೋ ಮೊಳಕೆ ಹುಳ್ಳಿಕಾಳು ಅಂತ ಗೊತ್ತಲ್ವ, ಸೊ ಅದನ್ನು ಕಟ್ಟಿದ್ದೆ. ನಮ್ಮಮ್ಮ ಒಂದು ಸ್ವಲ್ಪ ಇಂಡಿಯಾದಿಂದ ಕಳಿಸಿದ್ರು ಮೊಳಕೆ ಹುಳ್ಳಿಕಾಳನ್ನ, ಹಾಗೆ ಕಟ್ಟಿದ್ದೆ ಮೊಳಕೆ ಹುಳ್ಳಿಕಾಳನ್ನ. ಸೊ ಚೆನ್ನಾಗಿ ಬಂದಿದೆ ಮೊಳಕೆ ಹುಳ್ಳಿಕಾಳು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಒಳ್ಳೆಯದು ಆರೋಗ್ಯಕ್ಕೆ ಸ್ಪ್ರೌಟ್ಸ್ ಎಲ್ಲ ತಿಂದರೆ. ಅದಕ್ಕೆ ಇವಾಗ ನಾನು ಒಂದು ಸತಿ ಮಾಡ್ಕೊತೀನಿ ಇದನ್ನು. ಮತ್ತು ಹೆಸರು ಕಾಳು ಅದೆಲ್ಲ ನೆನಾಕ್ತಾ ಇರ್ತೀನಿ, ಒಂದು ಸ್ವಲ್ಪ ಪ್ರೋಟೀನ್ಸ್ ಆ ಥರ ಎಲ್ಲ ಚೆನ್ನಾಗಿ ಬರಲಿ ಅಂತ. ಆ್ಯಂಡ್ ಲೆಟ್ಸ್ ಗೋ ಡೂ ಇಟ್. ಇಟ್ಸ್ ಸ್ನೋಯಿಂಗ್, ಐ ಡೋಂಟ್ ವಾಂಟ್ ಯು ಗೋ ಅವೇ.
Snow. Oh my god. Cold breeze. Continue. ಇನ್ನು ಯಾರಾದ್ರೂ ಇದ್ರೆ ಥ್ಯಾಂಕ್ ಯು ಲಾರ್ಡ್. ಡೋಂಟ್ ಸ್ಟಾಪ್ ಪ್ರೈಯಿಂಗ್ ಕಂಟಿನ್ಯೂಯಸ್ಲಿ. ಇನ್ನು ಯಾರಾದ್ರೂ ಇದ್ರೆ ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನಿನ್ನ ಪ್ರಾರ್ಥನೆಯನ್ನು ಕೇಳಿ ದೇವರು ಚಲಿಸಲಿಕ್ಕಿದ್ದಾನೆ. ನಿನ್ನ ಪ್ರಾರ್ಥನೆಯನ್ನು ಕೇಳಿ ದೇವರ ಕನಿಕರ ಆ ಮಗಳ ಮೇಲೆ ಹರಿಲಿಕ್ಕಿದೆ. ನಿನ್ನ ಪ್ರಾರ್ಥನೆಯನ್ನು ದೇವರು ಕೇಳಿ ಆ ಮಗಳ ಜೀವಿತದಲ್ಲಿ ಉತ್ತರವನ್ನು ಕೊಡ್ಲಿಕ್ಕಿದ್ದಾನೆ, ಉಜ್ಜೀವನ ಮಾಡ್ಲಿಕ್ಕಿದ್ದಾನೆ. ನಿನ್ನ ಬಳಿಗೆ ಬರುವಂತ ರೋಗಿಗಳನ್ನು ಇನ್ನು ಗುಣಪಡಿಸಿದೆ ಎಂಬುದಾಗಿ ನಿನ್ನ ವಾಕ್ಯ. ಇದು ಬಾಕ್ಸ್ ಇತ್ತಲ್ಲ ನಂದು, ಇದು ಟೇಬಲ್ ಅಲ್ಲೆಲ್ಲೋ ಸಿಕ್ಕಿತ್ತು ಗಾರ್ಬೇಜಲ್ಲಿ. ಆದರೆ ಎಲ್ಲರ ಮನೇಲಿರೋದೊಂದು ಅಷ್ಟು ಐಟಮು ಗಾರ್ಬೇಜಲ್ಲಿ ಅಂದರೆ ಇಟ್ಟೋಗಿರ್ತಾರೆ, ನಾವು ಬೇಕಂದರೆ ತೊಗೊಂಬರ್ಬೋದು. ಚೆನ್ನಾಗೇ ಇದೆ ನೋಡಿ, ಇದು ವೈಟ್ ಕಲರ್ ಎಷ್ಟು ಚೆನ್ನಾಗಿದೆ. ಅಲ್ಲೊಂದು ಇಟ್ಟಿದ್ದೀನಿ, ಇನ್ನು ಎರಡು ಎತ್ಕೊಂಡ್ಬಂದಿದ್ದೆ. ಸೊ ಏನಕ್ಕೆ ವೇಸ್ಟ್ ಮಾಡೋದಂತ ಆಚೆ ಇಟ್ಟಿದ್ದೆ, ಸ್ನೋ ಬಿತ್ತಲ್ಲ, ಸೊ ಎಲ್ಲ ಕಿತ್ತೋಗಂಗಾಗಿತ್ತು. ಅದಕ್ಕೆ ಒಳಗಡೆ ಏನಾನಕ್ಕೆ ಯೂಸ್ ಮಾಡೋಣ ಅಂತ ಐಡಿಯಾ ಮಾಡ್ತಾಯಿದ್ದೆ. ಒಳಗಡೆ ಬಟ್ಟೆ ಇಟ್ಕೊಳೋಣ, ಇಲ್ಲಾಂದರೆ ಇಲ್ಲಿಡೋಣ ಅಂತ. ಸೊ ಬಟ್ಟೆ ಇಟ್ಕೊಳೋಣ ಅಂದ್ಕೊಂಡೆ, ಬಟ್ ಆ ಬಟ್ಟೆ ಲೈಕ್ ಫಿಟ್ ಆಗಿಲ್ಲ, ಅದಕ್ಕೆ ಇಲ್ಲಿಟ್ಟೆ. ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಈಗ ಏನಾನ ಇದ್ದರೆ ಒಳಗಡೆ ನುಗ್ಬೋದು, ಏನೇ ಸಾಮಾನಿದ್ರು. ಐಡಿಯಾ ಮೈಮದು. ಸೊ ಇಲ್ಲಿ ಡಸ್ಟಿಂಗ್ ಮಾಡ್ತಾಯಿದ್ದೀನಿ, ಎಲ್ಲ ಡಸ್ಟ್. ನಾವೇನು ಜಾಸ್ತಿ ಧೂಳು ಹೊಡಿಯಲ್ಲ, ಇಲ್ಲಿ ಧೂಳು ತುಂಬಿಟ್ಟಿರುತ್ತೆ. ಯಾವಾಗ ಒಂದು ವಾರಕ್ಕೊಂದ್ಸತಿ ಮಾಡ್ತೀನಿ, ನಂಗೆ ಇಷ್ಟ ಆಗಲ್ಲ ಧೂಳೆಲ್ಲ ಇದ್ದರೆ. ಆಮೇಲೆ ಧೂಳು ಇದ್ದರೆ ಹಿಂಗೆ ಎತ್ಕೊತೀನಿ ನೋಡಿ ಕಾಯಿನ್ಸು. ಯಾವಾಗ ನಾನು ಎಲ್ಲೋ ಅಲ್ಲಲ್ಲಿ ಇಲ್ಲಿ ಒಂದು ಸೆಂಟ್ಸು ಒಂದು 10 ಸೆಂಟ್ಸು ಸಿಕ್ಕಿದ್ರೆ ಎತ್ಕೊಂಬರ್ತೀನಿ. ನಾನು ಬಿದ್ದಿರೋ ದುಡ್ಡೆಲ್ಲ ಹಾಗೆ ಬಿಟ್ಟು ಬರಲ್ಲ, ಎತ್ಕೊಂಡ್ಬಂದ್ಬಿಡ್ತೀನಿ. ನೋಡಿ ಎಷ್ಟು ಕಲೆಕ್ಟ್ ಆಗಿದೆ. ಸೊ ಏನೋ ನಾನು ನೀರು ತರಕ್ಕೆ ಹೋದಾಗ 50 ಸೆಂಟ್ಸ್ ಆ ಥರ ಬೇಕಾಗುತ್ತಲ್ಲ, ಅವಾಗ ಯೂಸ್ ಮಾಡ್ಕೊತೀನಿ. ಏನಕ್ಕೆ ದುಡ್ಡೇ ತಾನೆ. ಸೊ ಈಗ ನೋಡಿ ಎಷ್ಟು ಸ್ಪೇಸ್ ಮುಗುತ್ತೆ. ನೋಡಿ ಫುಲ್ ಗಲೀಜಾಗಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ನನ್ನ ಬೆಡ್ನ. ಸೊ ಎಲ್ಲ ಕ್ಲೀನ್ ಮಾಡ್ತೀನಿ. ಸೊ ವೀಕೆಂಡ್ ಲೈಕ್ ಸ್ಯಾಟರ್ಡೇಸ್ ಫಾರ್ ಕ್ಲೀನಿಂಗ್. ಲೈಟ್ ಅಷ್ಟೊಂದು ಬರಲ್ಲ ಗೋಪ್ರೋ ಯೂಸ್ ಮಾಡಿದ್ರೆ. ನಾನು ಸೆಲ್ಫಿ ಸ್ಟಿಕ್ ಎಲ್ಲ ಕಳ್ಕೊಂಬಂದ್ಬಿಟ್ಟಿದ್ದೀನಿ ಫೋನ್ದ. ವೆಕೇಷನ್ಗೆ ಹೋದಾಗ ಎಲ್ಲಿ ಬಿಟ್ಟು ಬಂದೋ ನನಗೆ ಗೊತ್ತಿಲ್ಲ. ಸೊ ಇನ್ನೊಂದು ತೊಗೊಬೇಕು. ಬೆಸ್ಟ್ ಬೈಗೆ ಹೋಗೋಣ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ ಇನ್ನು. ಎಲ್ಲ ಹಿಂಗಿಟ್ಟಿದ್ದೀನಿ, ಕನ್ಫ್ಯೂಸ್ ಆಗ್ತಾಯಿದೆ ಏನೇನು ಮಾಡಬೇಕಂತ. ವಾಚಸ್ಸು, ನನ್ನ ಬೇಬಿ ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾವೆ. ಪುಚ್ಚು ಮಲ್ಕೋ. ಆ್ಯಕ್ಚುಲಿ ಅದು ಕಾರ್ ಗಿಡದು, ಆದರೆ ನನಗೆ ಇಷ್ಟ ಆಯಿತು, ಕ್ಯೂಟ್ ಆಗಿದೆ ಅಂತ ತಗೊಂಡ್ಬಂದೆ. ಎಲ್ಲಿಟ್ರೆ ಅಲ್ವಾ. ಲ್ಯಾಪ್ಟಾಪ್ಸ್. ಓಕೆ, ನನ್ನ ಲ್ಯಾಪ್ಟಾಪ್ ಡೆಲ್ ಲ್ಯಾಪ್ಟಾಪ್. ಸೊ ನಾನು ಒಂದು ವೈರ್ಲೆಸ್ ಮೌಸ್ ತೊಗೊಂಡಿದ್ದೀನಿ. ಕಾಣಿಸ್ತಾ ಇದೀನಾ? ಹಾಂ, ಒಂದು ವೈರ್ಲೆಸ್ ಮೌಸು ಹೀಗೆ ಕಾಣಿಸ್ತೀನಲ್ಲ. ಚಾರ್ಜರ್ ವೈರು. ಸೊ ನಾನು ಇಂಡಿಯಾದಲ್ಲಿ ಇದ್ದಾಗ ಲ್ಯಾಪ್ಟಾಪ್ ತೊಗೊಂಡಿದ್ದು, ಅದಕ್ಕೆ ನಾನು ನೋಡಿ ಇಂಡಿಯನ್ ಅಡಾಪ್ಟರ್ ಥರನೇ ಇದೆ, ಅದಕ್ಕೆ ನಾನು ಅಡಾಪ್ಟರ್ ತೊಗೊಂಬಂದಿದ್ದೆ ನೋಡಿ ಈ ಥರ. ಸೊ ಯೂನಿವರ್ಸಲ್ ಅಡಾಪ್ಟರ್ ಅಂತ, ಯೂನಿವರ್ಸಲ್ ಅನ್ಸುತ್ತೆ, ಟ್ರಾವೆಲ್ ಯೂನಿವರ್ಸಲ್ ಅಡಾಪ್ಟರ್. ಸೊ ಈ ಥರ ತೊಗೊಂಬನ್ನಿ. ಇಟ್ಸ್ ಜಸ್ಟ್ ಎಷ್ಟು ಕೊಟ್ಟಿದೆ ಅಂತ ನನಗೆ ಮರ್ತೋಗಿದ್ದೇನೆ, ನಂಗೆ ನಿಜ ಗೊತ್ತಿಲ್ಲ. ಮನೆ ಹತ್ರ ತೊಗೊಂಡಿತ್ತು. ಆ್ಯಂಡ್ ಅದು ಹೌದು, ಅದು ನನ್ನ ಮನೆ ಇಂಡಿಯಾದಿಂದ ತೊಗೊಂಬಂದಿದ್ದು ಹಾಳಾಗ್ಬಿಡ್ತು. ಅದು ಬಿಸಾಕಿ ನಾನು ಇಲ್ಲೇ ಆರ್ಡರ್ ಮಾಡ್ಕೊಂಡಿದ್ದೆ. ಚೆನ್ನಾಗಿ ಯೂಸ್ ಆಗ್ತಿದೆ. ಮಾತಾಡ್ತಾ ಇದ್ರೆ ನನಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಚಾರ್ಜರು
ಏನು ಕೈಗೆ ಸಿಕ್ಬಿಡುತ್ತೋ ಅದೆಲ್ಲ ಅಲ್ಲಿ ಮೂಲೆಗೆ ಹಾಕ್ಬಿಟ್ಟಿರ್ತೀನಿ. ಸೊ ವೀಕೆಂಡ್ ಬಂದಾಗ ಎತ್ತೋದಿಲ್ಲ ಏನೇನಿದೆ ಕಸ ಗಡ್ಡಿ ಎಲ್ಲ ಏನೇನಿದೆ ಅಂತ. ಆಮೇಲೆ ಹಿಂಗೆ ಹಾಕೋದು. ಇದನ್ನ ಹಾಕ್ಬೇಕಾಗಿತ್ತು ಒಗ್ಯಕ್ಕೆ. ನೋಡ್ತೀನಿ ಬಿಡಿ. ಆಲ್ರೆಡಿ ಬಟ್ಟೆ ಒಗ್ದಾಕ್ಬಿಟ್ಟಿದ್ದಾರೆ. ಓಕೆ, ಇದೆಲ್ಲ ಒಂದು ಬೆಡ್ಶೀಟ್ ಎಲ್ಲ ಒಂದ್ಸತಿ ಹಾಕ್ಬಿಡ್ತೀನಿ ಅಷ್ಟೇ. ಲೆಟ್ ಮಿ ಕೀಪ್ ಆಲ್ ದಿಸ್ ಥಿಂಗ್ಸ್. ಏನೇನು ಇಟ್ಟಿದ್ದೀರ ನನಗೆ ಅರ್ಥ ಆಗ್ತದೆ. ಟೀ ಶರ್ಟ್ ಚಳಿ ಅಂತಂತೆ ಕ್ಯಾಪ್ ತಗೊಂಡ್ಬಿಟ್ಟಿದ್ವಿ. ಇದು ಒಳಗಡೆ ಹಾಕ್ತೀನಿ ನೋಡಿ. ಓ ಮೈ ಗಾಡ್, ಸಾಕ್ಸು ಎಲ್ಲದ್ರಲ್ಲೇ ಬಿದ್ದವು. ಪಿಲೋ ಕವರ್. ಓಕೆ, ಒಂದು ಸ್ವಲ್ಪ ಎಲ್ಲ ಧೂಳು ಹೊಡಿತೀನಿ. ಬೆಡ್ನ ನಾನು ಉಲ್ಟಾ ಹಾಕ್ಬೇಕು ಅನ್ಕೊಂಡಿದ್ದೀನಿ. ಬಿಕಾಸ್ ಇಲ್ಲಿ ಮಲ್ಕೊಂಡ್ರೆ ನೋವು ಬರ್ತಾಯಿದೆ. ಇವಾಗನ ಒಂದೊಂದ್ಸತಿ ತಿಂಗ್ಳಿಗೆ ಒಂದ್ಸತಿನ 2 ಮಂತ್ಸ್ಗೆ ಒಂದ್ಸತಿನ ಚೇಂಜ್ ಮಾಡ್ತಾ ಇರಬೇಕು. ಬಿಕಾಸ್ ಯಾವಾಗ ನಮ್ಮ ಬೆಡ್ ರೊಟೇಟ್ ಆಗುತ್ತೋ ಅವಾಗ ನಮಗೆ ಬೆನ್ನು ನೋವು ಆ ಥರ ಎಲ್ಲ ಬರೋಲ್ಲ. ನಾನು ಆ ಥರ ಮಾಡ್ತೀನಿ. ಬಿಕಾಸ್ ಬೆನ್ನು ಅಂದರೆ ಮಲ್ಕೊಳಕ್ಕಾಗಲ್ಲ ನನಗೆ. ಒಂದು ಕಂಫರ್ಟಬಲ್ ಪ್ಲೇಸ್ ಇರೋಲ್ಲ ನನಗೆ. ಅದಕ್ಕೆ ನಾನು ಯಾವಾಗ ಬೆಡ್ ಚೇಂಜ್ ಮಾಡ್ತಾ ಇರ್ತೀನಿ ಪೊಸಿಷನ್. ಲೈಕ್ ನನ್ನ ಪೊಸಿಷನ್ ಅಲ್ಲ, ಬೆಡ್ ಪೊಸಿಷನ್. ಈಗ ಇಲ್ಲಿಂದ ಹಿಂಗೆ ಫ್ಲಿಪ್ ಮಾಡ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಏನು ಹೇರ್ಸ್ ಎಲ್ಲ ಇರುತ್ತಲ್ಲ ಸೈಡಲ್ಲಿ, ಅದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಎಷ್ಟು ಹೇರ್ಸ್ ಇದೆ. ಓಕೆ, ನೋಡಿ ಇಷ್ಟು ಹೇರ್ಸು. ಬಾ, ಓಕೆ, ಲೆಟ್ ಮೀ ಫ್ಲಿಪ್ ಇಟ್ ಆಫ್. Okay. Successfully done. ಓಕೆ, ಆಯಿತು. ಸೊ ನಾನು ಯೂಶಲಿ ದಿಂಬು ಹಾಕೊಳಲ್ಲ, ನನಗೆ ಇಷ್ಟನೇ ಆಗಲ್ಲ ದಿಂಬು ಅಂದರೆ. ಅದಕ್ಕೆ ಹಿಂಗೆ ಸೈಡಿಗೆ ಇಟ್ಕೊಂಡಿರ್ತೀನಿ. ಬೇಕಂದಾಗ ಒಂದೊಂದ್ಸತಿ ಬೇಕನ್ಸುತ್ತೆ, ಸೊ ಒಂದೊಂದ್ಸತಿ ಬೇಕನ್ಸಲ್ಲ. ಐ ಆಮ್ ಲೈಕ್ ಡಿಫ್ರೆಂಟ್ ವಿಯರ್ಡ್. ಆವಾಗ ಹಾಕ್ಕೊಳ್ತೀನಿ, ಬೇಡ ಅನಿಸ್ದಾಗ ಬಿಸಾಕ್ಬಿಡ್ತೀನಿ. ಆ್ಯಂಡ್ ಇದು ಮೊನ್ನೆ ತೊಗೊಂಬಂದೆ ವಾಲ್ಮಾರ್ಟಲ್ಲಿ. ಕ್ಲಿಯರೆನ್ಸ್ ಸೇರಲ್ಲಿ ಇಟ್ಟಿದ್ರು, $10 ಅಷ್ಟೇ. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ವಾರ್ಮ್ ಆಗಿ. ಈಗ ಸ್ನೋ ಬೀಳಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ದೊಡ್ಡ ಬೆಡ್ಶೀಟ್ ಎತ್ಕೊಂಡು ಹೋಗೋಕ್ಕಾಗಲ್ಲ, ಎಲ್ಲನ ಅಲ್ಲಿ ಕುತ್ಕೊಳ್ಳೋಣ ಆಚೆಗಾರ ಅಂದರೆ. ಸೊ ಅದಕ್ಕೆ ಚಿಕ್ಕ ಬೆಡ್ಶೀಟು ಈ ಥರ ಹಿಂಗೆ ಹಾಕ್ಕೊಂಡಿರ್ಬೋದಂತ. ಬೆಚ್ಚಿಗೆ, ನನಗೆ ಯಾವಾಗಲೂ ಬೆಚ್ಚಿಗಿರಬೇಕು. ಓಕೆ, ಡನ್. ಇದೆಲ್ಲ ಒಳಗಡೆ ಹಾಕ್ತೀನಿ. ಇದೆಲ್ಲ ಒಳಗಡೆ. ಸೊ ನಾನು
ನನ್ನ ಡಾಲೀಸ್ ಇರ್ತೀನಿ. ಆ್ಯಂಡ್ ನಿಮ್ಗೆ ಇನ್ನೊಂದು ತೋರಿಸಿಲ್ಲಲ್ಲ, ಸೊ ಇದು ನಾನು ಹ್ಯಾಂಡ್ ಕ್ರಾಫ್ಟ್ ಮಾಡಿದ್ದು. ಸೊ ಇದು ನಾನೇ ಮಾಡಿದ್ದು ಉಲ್ಲನಲ್ಲಿ. ಸೊ ನಾನು ಡಾಲ್ ಇಡೋಕ್ಕೆ ಈ ಥರ ಉಲ್ಲನಲ್ಲಿ ಮಾಡಿದ್ದು ನೋಡಿ. ಈ ಥರ ಕಾಣಿಸ್ತಿಲ್ಲ, ಇಲ್ಲಿ ನೋಡಿ ಉಲ್ಲನಲ್ಲಿ. ಸೊ ಈ ಥರ ನಾನು ನೆಟ್ಟಿದೆ ಫಸ್ಟು ಇಷ್ಟು, ಲೈಕ್ ಒಂಥರ ಏನಂತಾರೆ, ಲೈಕ್ ಟವಲ್ ಥರ. ಸೊ ಅದಾದಮೇಲೆ ಏನು ಮಾಡಿದೆ, ಇಲ್ಲಿ ಟೈಮ್ಸ್ ಕೊಟ್ಟೆ 4 ಕಡೆ. ಸೊ ಇಲ್ಲಿ ಟೈಮ್ 4 ಕಡೆ ಕೊಟ್ಟೆ. ಆ್ಯಂಡ್ ಇಟ್ ಬಿಕೇಮ್ ಲೈಕ್ ಅ ಜೋಲಿ, ಜೋ ಲಾಲಿ ಲಾಲಿ ಅನ್ನಂಗೆ. ಆ್ಯಂಡ್ ವೆನ್ ಐ ಕೀಪ್ ಇಟ್ ಮೈ ಡಾಲ್, ನನ್ನ ಡಾಲ್ನ ಯಾವಾಗ ಇಲ್ಲಿ ಇರ್ತೀನೋ ಅವಾಗ ಅದಕ್ಕೊಂಥರ ಜೋಲಿ ಥರ ಆಗುತ್ತೆ. ಸೊ ಅದಕ್ಕೆ ಹಿಂಗಿಟ್ಟೆ. ಆ್ಯಂಡ್ ಇಟ್ಟು ಹಾರ್ಡ್ಲಿ ನಿಮಗೆ ಫಾಸ್ಟಾಗಿ ಮಾಡೋಕ್ಕೆ ಬಂತು ಅಂದರೆ ಹಾರ್ಡ್ಲಿ 1 ಅವರಲ್ಲೆಲ್ಲ ಮುಗಿಸ್ಬಿಡ್ಬೋದು ಇದನ್ನು. ಇಟ್ಸ್ ವೆರಿ ಈಸಿ ಕ್ರಾಸ್ ಇದು ಏನು ಉಲ್ಲನಲ್ಲಿ ಮಾಡೋದು. ನಾನು ಬೇಕಂದರೆ ಹಾಕ್ತೀನಿ ವಿಡಿಯೋದ. ಸೊ ಇದು ನೋಡಿ ಹಿಂಗೆ. ಸೊ ಯಾವುದೇ ಥರದ ಲೈಕ್ ಡಾಲ್ಸ್ ಇದ್ದರೆ, ನಾನು ಡಾಲ್ ಲೈಕ್ ನಂಗೆ ತುಂಬ ಇಷ್ಟ ಆಗುತ್ತೆ ಡಾಲ್ಸ್. ನನ್ನ ಫೋಟೋ ಹಾಕ್ತೀನಿ ನೋಡಿ, ಅದು ಅಷ್ಟಿದೆ ನಮ್ಮ ಮನೇಲಿ ಇಂಡಿಯಾದಲ್ಲಿ. ಓಕೆ, ಇದನ್ನ ಇಡೋಣ ಈಗ. ಈ ಥರ ಕುತ್ಕೊಂಡಿದ್ದಾನೆ. ಓಕೆ, ಕುತ್ಕೊಂಡಿದ್ದಾನೆ ಅಂದ್ಕೊಳ್ತೀನಿ ನೋಡಿ, ಎಷ್ಟು ಚೆನ್ನಾಗಿ. ಓಕೆ ಓಕೆ ಡೋಕಿ. ಶಟ್ okay, don't touch. Okay, finally I ಮಾಡಿ ಕೂರ್ಸಿದ್ದೀನಿ. It will be, I don't have much time. ಇದೇ ಮಾಡ್ಕೊಂಡು ಕೂತ್ಕೊಳಕ್ಕೆ. ಇದೆಲ್ಲ ಒಳಗಡೆ ಹಾಕ್ತಿದ್ದೆ. ತೋರಿಸ್ತೀನಿ ನಾನು ಏನೇನು ವೇರ್ ಮಾಡ್ತೀನಿ ಅಂದರೆ, ಈಗ ಸ್ನೋ ಬೀಳಕ್ಕೆ ಸ್ಟಾರ್ಟ್ ಆಗುತ್ತಲ್ವಾ, ಇನ್ನೂ ಲಾಸ್ಟ್ ವೀಕ್ ಬಿತ್ತು, ತಿರ್ಗಾ ಸ್ಟಾರ್ಟ್ ಆಗುತ್ತೀನಿ. ಇನ್ನು ಡಿಸೆಂಬರ್ ಜನವರಿ ಫುಲ್ಲು ಸ್ನೋ ಬೀಳುತ್ತೆ, ಯಾವಾಗಲೂ ಇರುತ್ತೆ. ಸೊ ನನಗಂತೂ ಚಳಿ ಅಂತಲೇ ಆಗಲ್ಲ. ಇಲ್ಲೂ ಹೀಟರ್ ಹಾಕ್ಕೊಂಡಿದ್ದೀವಿ, ಅಂದರೆ ತುಂಬ ಹೀಟರ್ ಹಾಕ್ಕೊಬಾರ್ದು. ಲೈಕ್ 70-72 ಹಂಗೆ ಹಾಕೊಂಡ್ರೆ ಮೂಗಲೆಲ್ಲ ರಕ್ತ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ನೆನ್ನೆ ಹೀಟರ್ ಆನ್ ಆಗಿದೆ, ಬಟ್ ಕೋಲ್ಡಲ್ಲೇ ಇಟ್ಟಿದ್ದೀವಿ. ಬಟ್ ಆದರೂ ಏನಕ್ಕೂ ಗೊತ್ತಿಲ್ಲ, ಮೂಗಲೆಲ್ಲ ಕ್ಲಾಟ್ ಥರ ಆಗುತ್ತೆ ಮೂಗಲ್ ರಕ್ತ. ಸೊ ಆ ಥರ ಆಗಿದೆ, ಅದಕ್ಕೆ ಒಂದು ಸ್ವಲ್ಪ ಕಮ್ಮಿನೇ ಇಟ್ಕೊಂಡಿದ್ದೀವಿ. ಇನ್ನೂ ಇದೆ ನೋಡಿ, ಇಲ್ಲೆಲ್ಲ ಹಿಂಗೆ ಸ್ಟಕ್ ಆಗಿದೆ, ಬಟ್ ಕಮ್ಮಿನೇ ಇಟ್ಕೊಂಡಿದ್ದೀವಿ. ತುಂಬ ಹೀಟರು ಒಳ್ಳೇದಲ್ಲ, ಏನು ಮಾಡೋದು, ಚಳಿ ಇರೋಕ್ಕಾಗಲ್ಲ, ಇಟ್ಕೊಂಡೇಬೇಕು. ಆ್ಯಂಡ್ ಅದಕ್ಕೆ ತುಂಬ ಇಡಕ್ಕೆ ಹೋಗ್ಬೇಡಿ. ಯಾರಾನ US ಅಲ್ಲಿದ್ದರೆ ಕಮ್ಮಿನೇ ಇಟ್ಕೊಳ್ಳಿ. ಒಂದಿನ ನಮ್ಗೆ ಗೊತ್ತಿರಲಿಲ್ಲ, US ಬಂದಾಗ ಸ್ಟೂಡೆಂಟ್ಸ್ ಆಗಿದ್ದಾಗ ನಮ್ಗೆ ಗೊತ್ತೇ ಇರಲಿಲ್ಲ, ನನಗೂ ನನ್ನ ಫ್ರೆಂಡ್ಗೂ ಇಬ್ರಿಗೂ ಗೊತ್ತಿಲ್ಲ. ಆ್ಯಂಡ್ 72 ತುಂಬ ಕೋಲ್ಡ್ ಇತ್ತು ಅಂತ 72ನೋ 73ನೋ ಇಟ್ಟಿದ್ವಿ. ಮೂಗಲ್ಲಿ ರಕ್ತ ಹಿಂಗೆ ಅಂದರೆ ಸಾಕು, ಮೂಗಲ್ಲಿ ಇಷ್ಟಿಷ್ಟಪ್ಪ ರಕ್ತ ಬರೋದ, ಇಷ್ಟಿಷ್ಟು ಗೆಡ್ಡೆ ಗೆಡ್ಡೆ ಥರ. ಭಯ ಆಯಿತು. ಆಮೇಲೆ ಒಬ್ರು ಹೇಳಿದ್ರು ಅಷ್ಟು ಇಟ್ಕೊಬಾರ್ದು ಯಾವತ್ತು, ಲೈಕ್ ಮಿನಿಮಮ್ ಎಷ್ಟು ಒನ್ ಕೈಂಡ್ ಆಫ್ 68 to 70 ಇರಬೇಕು. ಆಮೇಲೆ ನಿಮ್ಮ ಕ್ಲೋತಿಂಗಲ್ಲೇ ನೀವು ವಾರ್ಮ್ ಅಪ್ ಮಾಡ್ಕೊಬೇಕಂದ್ರೆ ನೈಟ್ ಟೈಮ್ ಮಲ್ಕೊಳ್ಳುವಾಗ ಬೆಡ್ಶೀಟ್ ಹಾಕ್ಕೊಳೋದಾಗಿರಲಿ, ಏನೋ ನಾವು ಜಾಕೆಟ್ ಹಾಕೊಂಡು ಮಲ್ಕೊಳ್ಳೋದಾಗಿರಲಿ, ಆ ಥರ ಮಾಡಿ ಅಂತ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ನನ್ನ ಬೆಡ್ಶೀಟ್ ನಂಗೆ ತುಂಬ ಇಷ್ಟ. ಈಗ ತೆಗಿಯಲ್ಲ ನಾನು, ತಿರ್ಗಾ ಮಡ್ಚಿರ್ಬೇಕು, ಯಾವಳು ಮಡ್ಚಿರ್ತಾಳೆ, ನಂಗೆ ಸಾಕಾಗುತ್ತೆ ತೆಗೆಯೋದು ಮಡ್ಚಿರೋದಂದರೆ. ಅದಕ್ಕೆ ಸೊ ಬೆಚ್ಚಗಿರೋ ಬೆಡ್ಶೀಟ್ ತೊಗೊಳ್ಳಿ, ಅಮೆಝಾನಲ್ಲಿ ಚೆನ್ನಾಗಿರೋದಿರುತ್ತೆ. ಆಮೇಲೆ ರೇಟಿಂಗ್ ನೋಡಿ ತೊಗೊಳ್ಳಿ.
ಯಾರೋ ಹೇಳಿದ್ರಂತ ತೊಗೊಬೇಡಿ. ಆ್ಯಂಡ್ ಬೆಡ್ಡು ಅಷ್ಟೇ, ಯಾರೋ ಹೇಳಿದ್ರಂತ ತೊಗೊಬೇಡಿ, ನೀವು ಹೋಗಿ ಸೆಲೆಕ್ಟ್ ಮಾಡಿ. ನಾನು ಬೆಡ್ ವಿಡಿಯೋ ಹಾಕಿದ್ದೀರಲ್ಲ ಅದು ನೋಡಿ, ಈ ಬೆಡ್ ತುಂಬ ಚೆನ್ನಾಗಿದೆ. ವಾಲ್ಮಾರ್ಟಲ್ಲಿ ತಗೊಂಬಂದಿದ್ದು, ಅದು ಹೆಸರು ಗೊತ್ತಿಲ್ಲ, ಬಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಬಿಕಾಸ್ ಏನೋ ಏನೇ ನಂಬೋಕ್ಕಾಗಲ್ಲ. ನನ್ನ ಫ್ರೆಂಡು ಬುಕ್ ಮಾಡಿದ್ಲು ಅಮೆಝಾನಲ್ಲಿ, ತುಕ್ಕಾಲಿಗಿಂತ ತುಕ್ಕಾಲಿ, ಅದು ಹಿಂಗೆ ತೆಗ್ದು ಹಿಂಗೆ ಬಿಸಾಕೋಕ್ಕೆ ಇದ್ದಿದ್ದು ಬೆಡ್ಡು. ನಂಗೆ ಅದ್ರ ಮೇಲೆ ಮಲ್ಕೊಳಕ್ಕಾದ್ರೆ ಆಗ್ತಾ ಇರಲಿಲ್ಲ. ಯಾಕಂದರೆ ಸ್ಪ್ರಿಂಗೆಲ್ಲ ನಾನು ಚುಚ್ಚೋದು, ಎಷ್ಟು ಚುಚ್ಚೋದು ಅಂದರೆ ನನಗೆ ಅಳು ಬರೋದು. ಬೆನ್ನೋವು ಹೋಗ್ಬೇಕಾ ಬರಬೇಕಾ ಅನ್ನಂಗಿರೋದು, ಬೆನ್ನೋವು ಇನ್ನೂ ಜಾಸ್ತಿ ಆಗೋದು ನನಗೆ. ಅದಕ್ಕೆ ಇಷ್ಟ ಆಗಲ್ಲ ನನಗೆ. ಅಂದರೆ ಆಮೇಲೆ ನಾನು ಕಲ್ತ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ ಎಷ್ಟಂತ ಬೇರೆಯವ್ರನ್ನ ಕೇಳ್ತೀರಾ, ಎಷ್ಟಂತ ಬೇರೆಯವ್ರನ್ನ ಕೇಳ್ತೀರಾ. ಸೊ ನೀವು ವೆನ್ ಯು ಸ್ಟಾರ್ಟ್ ಲರ್ನಿಂಗ್ ಥಿಂಗ್ಸ್, ನಿಮಗೆ ಎಕ್ಸ್ಪೀರಿಯನ್ಸ್ ಬರುತ್ತೆ. ಯಾವಾಗಲೂ ಯಾರನ್ನೋ ಬೇರೆಯವ್ರನ್ನ ಡಿಪೆಂಡ್ ಆಗೋದಕ್ಕಿಂತ ನೋಡಿ, ನೀವು ಪ್ರೊಸೆಸ್ ಮಾಡಿ. ಸೊ ಈಗ ಎಷ್ಟೊತ್ತಿ ಅಂತ ತಪ್ಪು ಮಾಡ್ತೀರಾ. ಸೊ ಒಂದ್ಸತಿ ಹೋಗಿ ಟೊಮೆಟೊ ತೊಗೊಂಬರ್ತೀರಾ, ಕೊಳ್ತಿರೋದು ತೊಗೊಂಬರ್ತೀರಾ. ಸೊ ಓಕೆ ಕೊಳ್ತೋಗಿದೆ ಅಂತ, ನೆಕ್ಸ್ಟ್ ಟೈಮು ಕೊಳ್ತಿರೋದೇ ತರ್ತೀರಾ, ಇಲ್ಲ ತಾನೆ. ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿರೋ ಬೆಟರ್ ಆಗಿರೋದು ತೊಗೊಂಬರ್ತೀರಲ್ಲ. ಹಾಗೆ ಫಸ್ಟ್ ಟೈಮ್ ಏನೋ ಒಂದು ಎಕ್ಸ್ಪೀರಿಯನ್ಸ್, ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದ್ರೆ ನೆಕ್ಸ್ಟ್ ಟೈಮ್ ನಿಮಗೆ ಒಂದು ಅರಿವಿರುತ್ತೆ, ಇದು ಲಾಸ್ಟ್ ಟೈಮ್ ಈ ಥರ ತಪ್ಪು ಮಾಡಿದೆ, ಇನ್ನೊಂದ್ಸತಿ ತಪ್ಪು ಮಾಡಬಾರ್ದಂತ. ಆ್ಯಂಡ್ ದಟ್ ವಿಲ್ ಬಿ ಲೈಫ್ ಲಾಂಗ್. ಆ ಲೆಸನ್ಸ್ ಲೈಫ್ ಲಾಂಗ್ ಇರುತ್ತೆ. ನೆಕ್ಸ್ಟ್ ಟೈಮ್ ಅವಾಗ ಹಿಂಗೆ ಮಾಡಿದ್ದೆ, ಹಿಂಗೆ ಮಾಡಬಾರ್ದು ಅಂತ. ಇಟ್ಸ್ ಲೈಕ್ ಅ ಲೈಫ್ ಲೆಸನ್ಸ್. ನಿಮ್ಗೆ ಯಾರು ಲೆಸನ್ಸ್ ತಿಳಿಸ್ತಾರೆ ಅಂದರೆ ಇಟ್ಸ್ ಲೈಕ್ ಲೈಫ್ ವಿಲ್ ಟೀಚ್ ಯು ಅ ಪರ್ಫೆಕ್ಟ್ ಲೆಸನ್. ಲೈಫ್ಗಿಂತ ಯಾರು ಹೇಳ್ಕೊಡಲ್ಲ, ಈವನ್ ಅಪ್ಪ ಅಮ್ಮನೂ ಹೇಳ್ಕೊಡಲ್ಲ, ಅಷ್ಟು ಲೈಫು ತಿಳಿಸುತ್ತೆ. ಸ್ವಲ್ಪ ಬ್ರಷ್ ಮಾಡ್ಬೇಕು. ಬಿಕಾಸ್ ನಾವು ವಾರಕ್ಕೆ ಒಂದ್ಸತಿನೂ ಕಸ ಹೊಡಿಯಲ್ಲ. ನಮ್ಮಮ್ಮ ಹೇಳ್ತಾಯಿದ್ರು, ಎಲ್ಲರೂ ಮಾತಾಡ್ಕೊಂಡು ಈ ಕೆಲಸ ಮಾಡಬೇಕು ಅಂತ. ನನ್ನ ಬೆಡ್ ಹತ್ರ ಎಲ್ಲ ನಾನು ನೀಟಾಗಿ ಇಟ್ಕೊಳ್ತೀನಿ. ನೋಡಿ ಎಷ್ಟು ಕೂದಲಿದೆ. ಸೊ ವೀಕ್ಲಿ ಒಂದ್ಸಾದ್ರೂ ಹಿಂಗೆ ಮಾಡಿದ್ರೆ ಏನು ಧೂಳಿರಲ್ಲ ಅಂತ. ನೀಟಾಗಿರುತ್ತೆ. ಮೋರೋವರ್ ನನಗೆ ಇಷ್ಟ ನೀಟಾಗಿ ಇಟ್ಕೊಳೋದು. ಗಲೀಜಾಗಿ ಇಟ್ಕೊಳಕ್ಕೆ ನಂಗೆ ಇಷ್ಟನೇ ಆಗಲ್ಲ. ಟೈಮ್ ಇದ್ದರೆ ಇದನ್ನ ಮಾಡ್ತೀನಿ, ವ್ಯಾಕ್ಯೂಮ್ ಇಲ್ಲ ಅಂದರೆ ಇಲ್ಲ. ನೋಡಿ ಎಷ್ಟು ಗಲೀಜು. ಸೊ ಈಗ ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀನಿ ನನ್ನ ನನ್ನ ಬೆಡ್ಡು, ನನ್ನ ದಿಂಬು, ಬೆಡ್ಶೀಟ್ ಎರಡೆರಡು ಇಟ್ಕೊಂಡು ಎಲ್ಲ ಮೇಲೆ ಇಟ್ಕೊಂಡಿದ್ದೀನಿ. ಈಗ ನೀಟಾಗಿ ಕಾಣಿಸ್ತಿದ್ದಲ್ಲ, ನೀಟಾಗಿದೆ. ನನ್ನ ಡಾಲೀಸು ಪರ್ಫೆಕ್ಟ್. ಬಂತು ಏನು ವಾಶ್ರೂಮಿಂದ ತರ್ತಿದ್ದಾಳೆ ಅಂದ್ಕೊಳ್ತಾ ಇದ್ದೀರಾ. ನಮಗೆ ಒಳಗಡೆ ವಾಶ್ರೂಮ್ ಒಳಗಡೆ ಕ್ಲಾಸೆಟ್ ಕೊಟ್ಟಿರೋದು. ಅದಕ್ಕೆ ಎಲ್ಲ ಲೈಕ್ ಬಟ್ಟೆ ಏನೇನು ಸಾಮಾನು ಬೇಕೋ ಎಲ್ಲ ನಾನು ವಾಶ್ರೂಮಲ್ಲಿ ಒಳಗಡೆ, ಅಂದರೆ ವಾಶ್ರೂಮಲ್ಲಿ ಅಂದಲ್ಲ, ವಾಶ್ರೂಮಲ್ಲಿ ಇನ್ನೊಂದು ರೂಮ್ ಇದೆ ಒಳಗಡೆಯಿಂದ. ಸೊ ಅದು ಕ್ಲಾಸೆಟ್ ಅಂತಾರೆ. ಸೊ ಅಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ನೋಡಿ, ಇಷ್ಟಿದೆ ವಿಂಟರ್ ಕ್ಲೋತ್ಸು. ತೋರಿಸ್ತೀನಿ ಬನ್ನಿ. ಓಕೆ, ವಿಂಟರ್ ಕ್ಲೋತ್ಸ್ ನೋಡೋಕೆ ರೆಡಿನಾ? ಸೊ ನಾನು ಇಷ್ಟು ವಿಂಟರ್ ಕ್ಲೋತ್ಸ್ ಇದೆಲ್ಲ ನಾನು ₹1 ಹಾಕಿಲ್ಲ ಇದಕ್ಕೆ. ಐ ಆಮ್ ನಾಟ್ ಟೆಲಿಂಗ್ ಇನ್ ಅ ಪ್ರೌಡ್ ವೇ, ಬಟ್ ಗಾಡ್ಸ್ ಗ್ರೇಸ್ ಅಂತ ಹೇಳ್ಬೋದು. ಐ ಆಮ್ ಸೋ ಗ್ರೇಟ್ಫುಲ್, ಐ ಆಮ್ ಸೋ ಥ್ಯಾಂಕ್ಫುಲ್ ಫಾರ್ ಗಾಡ್ ಹೂ ಪ್ರೊವೈಡೆಡ್ ಮೀ. ಹೆಂಗೆ ಅಂತ ನೀವು ಕ್ವೆಶನ್ ಮಾರ್ಕ್ ಹಾಕ್ಕೊಂಡಿರ್ಬೋದು. ಲೈಕ್ ₹1 ಹಾಕಿಲ್ಲ ಹೆಂಗೆ ಬಂದ್ಬಿಡುತ್ತೆ, ಸುಳ್ಳು ಹೇಳ್ತಾಳೆ ಅಂತ. ಬಟ್ ನಾನು ಯಾವಾಗ USA ಬಂದು, ಸೊ ಅಲ್ಲಿ ನಾನು ಕ್ಯಾಂಪಸಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಸೊ ಅಲ್ಲಿ ಒಬ್ಬರು ಲೈಕ್ ಕಪ್ ಲೇಡಿ ಅಂದರೆ ಅಂದರೆ ಕಪ್ ಲೇಡಿ ಅಂತ ಹೇಳ್ಬಾರ್ದು, ಬಟ್ ಒನ್ ಹ್ಯೂಮನ್ ಬೀಯಿಂಗ್, ಐ ಕ್ಯಾನ್ ಟೆಲ್ ಹ್ಯೂಮನ್ ಬೀಯಿಂಗ್. ಯಾಕಂದರೆ ಇಲ್ಲಿ ರೇಸಿಸಮ್ ಇದೆ, ವೈಟ್ ಬ್ಲ್ಯಾಕ್ಸ್ ಅಂತ. ಸೊ ಬ್ಲ್ಯಾಕ್ಸ್ ಅಂದರೆ ಯಾರಿಗೂ ಆಗಲ್ಲ ಅಷ್ಟೊಂದು, ಬಟ್ ದಿಸ್ ವುಮನ್, ಅದಕ್ಕೆ ನಾನು ಸ್ಪೆಸಿಫೈಡ್ ಮಾಡಿ ಹೇಳ್ತಾ ಇದ್ದೀನಿ ಬ್ಲ್ಯಾಕ್ ಲೇಡಿ ಅಂತ. ಯಾಕಂದರೆ ಅವರು ಸ್ವಲ್ಪ ಯಾವಾಗಲೂ ಕ್ರೇಜಿಯಾಗಿ ಆಡ್ತಾ ಇರ್ತಾರೆ. ದೇ ಆರ್ ನಾಟ್ ಲೈಕ್ ವಿ ಕಾಂಟ್ ಟ್ರಸ್ಟ್ ದೆಮ್ ಫಸ್ಟ್ ಆಫ್ ಆಲ್. ಅದಕ್ಕೆ ದೇ ವಿಲ್ ಬಿ ಲೈಕ್ ಯಾರು ಇಷ್ಟಪಡಲ್ಲ ಇಲ್ಲಿ.
moreover Indians or any other country people, they don't like them because ಯಾವಾಗಲೂ ಇದು ಸಿಗರೇಟ್ ಸೇರ್ಕೊಂಡು ಆಮೇಲೆ ಗಾಂಜಾ ಮಾಡಿಕೊಂಡು ಅದು ಲೈಕ್ ಅವ್ರು ಕ್ರೇಜಿ ವರ್ಲ್ಡಲ್ಲಿ ಇರ್ತಾರೆ. ಬಟ್ ದಿಸ್ ವುಮನ್ ಇಸ್ ವೆರಿ ಲೈಕ್ ಗಾಡ್ಲಿ ಅನ್ಸುತ್ತೆ. ಅಂದರೆ ಎಲ್ಲರೂ ಹಂಗೆ ಇರ್ತಾರೆ ಅಂತ ಏನಿಲ್ಲ, ಬಟ್ ಈಗ ಏನೋ ಮೈಂಡ್ ಸೆಟ್ ಏನಾಗ್ಬಿಡುತ್ತೆ. ಸೊ ಒಬ್ಬರು ಏನೋ ಒಂದು ತಪ್ಪು ಮಾಡಿಬಿಟ್ರೆ ಇವ್ರ ಜನಾಂಗದಲ್ಲೆಲ್ಲ ಹಿಂಗೆ ಇರ್ತಾರೆ ಅಂತ ಮೈಂಡ್ ಸೆಟ್ ಬಂದ್ಬಿಡುತ್ತೆ. ಅದು ರಾಂಗ್. ಸೊ ವಿ ಶುಡ್ ಟ್ರೈ ಟು ಚೇಂಜ್ ದ ಥಿಂಗ್ಸ್. ಸೊ ಒಬ್ರು ಹಂಗೆ ಮಾಡಿದ್ರೆ ಎಲ್ಲ ಅವರು ಕಮ್ಯುನಿಟಿ ಅವರೆಲ್ಲ ಹಾಗೆ ಇರ್ತಾರೆ ಅಂತ ಮೈಂಡ್ ಸೆಟ್ ಚೇಂಜ್ ಮಾಡ್ಕೋಬೇಕು. ಬಟ್ ಅದು ನನಗೊಂದು ಲೈಕ್ ಅಲ್ಲಿ ನನಗೊಂದು ಒಂದು ರಿಯಲೈಸೇಷನ್ ಆಯಿತು. ನಾಟ್ ಆಲ್ ಪೀಪಲ್ ಆರ್ ಲೈಕ್ ದಿಸ್, ಬಟ್ ಸಮ್ ಆರ್ ಲೈಕ್ ದಿಸ್. ಎಲ್ಲರನ್ನೂ ಆ ಕ್ಯಾಟಗರಿಗೆ ಆಗಬಾರ್ದು ಅಂತ ನನಗೆ ಒಂದು ರಿಯಲೈಸೇಷನ್ ಬಂತು. ಆ್ಯಂಡ್ ದಿಸ್ ವುಮೆನ್ ನಾನು ಕ್ಯಾಂಪಸಲ್ಲಿ ವರ್ಕ್ ಮಾಡುವಾಗ ಲೈಕ್ 3 days ನಾನು ಕ್ಯಾಂಪಸಲ್ಲಿ ವರ್ಕ್ ಮಾಡ್ತೀನಲ್ಲ, ಸೊ ಅಲ್ಲಿ 3 days ನನಗೆ 2 days ನನಗೆ ಅಲ್ಲಿ ಬೇರೆ ಕಡೆ ಹಾಕೋರು, 3rd day ಪಿಜ್ಜಾ ಸೆಕ್ಷನಲ್ಲಿ ಹಾಕೋರು. ಅಂದರೆ ಪಿಜ್ಜಾ ಸೆಕ್ಷನ್ ಅಂತ ಒಂದಿರುತ್ತೆ ಕ್ಯಾಂಪಸಲ್ಲಿ ಫುಡ್ ಏರಿಯಾದಲ್ಲಿ. ಸೊ ಈ ಲೈಕ್ ಐ ಯೂಸ್ ಟು ಗೋ ವರ್ಕ್ ದೇರ್ ಆ್ಯಂಡ್ ಲೈಕ್ ಶಿ ಯೂಸ್ ಟು ಟಾಕ್ ವಿತ್ ಮೀ ವೆರಿ ನೈಸ್ಲಿ. ತುಂಬ ಫ್ರೆಂಡ್ಲಿ ಆಗಿ ಮಾತಾಡೋರು. ಏನೋ ಒಂಥರ ಒಲವು ಅವರು ನನಗೆ ಕಂಡ್ರೆ ಅದೇನೋ ಗೊತ್ತಿಲ್ಲ, ಲೈಕ್ ಅದು ದೇವ್ರು ಲೈಕ್ ದಯೆ ಅಂತಾರಲ್ಲ ಹಾಗೆ. ಆ್ಯಂಡ್ ಲೈಕ್ ವಿತಿನ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಶಿ ವಾಸ್ ಲೈಕ್ ವೆರಿ ಫ್ರೆಂಡ್ಲಿ. ಅಂದರೆ ತುಂಬ ಏಜ್ ಆಗಿತ್ತು, 60+ ಆಗಿತ್ತು, 60-65. ಅವ್ರ ಮಕ್ಕಳಿಗೆಲ್ಲ ಮದುವೆ ಆಗಿತ್ತು. ಮದುವೆ ಆಗಿ ಅವ್ರು ಲೈಕ್ ಐ ಥಿಂಕ್ ಅವ್ರ ಮಗಳು ಹಸ್ಬೆಂಡ್ ಬಂದು ಡಾಕ್ಟರ್ ಅನಿಸುತ್ತೆ. ಶಿ ಈಸ್ ವೆರಿ ಗುಡ್ ಲೇಡಿ. ನಾನು ಫೋಟೋ ಹಾಕ್ತೀನಿ. ಶಿ ಯೂಸ್ ಟು ಲೈಕ್ ಒಂದು ಪ್ರೀತಿ ವಿಶ್ವಾಸ ತೋರಿಸಲಿ. ಬಿಕಾಸ್ ನನ್ನ ಫ್ರೆಂಡ್ಸು ಕ್ಯಾಂಪಸಲ್ಲಿ ವರ್ಕ್ ಮಾಡೋರು ಬೇಜಾರು, ನನ್ನ ರೂಮ್ಮೇಟ್ಸೇ ಎಲ್ಲ ವರ್ಕ್ ಮಾಡೋರು. ಆ್ಯಂಡ್ ಅವರಿಗೆ ಲೈಕ್ ಇದೆಲ್ಲ ನೋಡಿ ಹಿಂಗೆ ಕೊಡ್ತಿದ್ದಾರೆ ಅಂತ ತೋರಿಸಿದಾಗ ಅವ್ರಿಗೆ ಆಶ್ಚರ್ಯ ಆಗೋದು. ಆ್ಯಂಡ್ ದೇ ವಾಸ್ ಆಲ್ಸೋ ನೋಯಿಂಗ್ ಹರ್. ನಾನೇನು ಅವ್ರೇನೋ ಒಂದು ನಿನ್ನಿಂದ ಏನೋ ಪಡೆಯೋಕ್ಕೆ ಇದನ್ನು ಮಾಡ್ತಾರೆ ಅಂತಲ್ಲ. ಲೈಕ್ ಎವ್ರಿ ಟೈಮ್ ಇಟ್ ವಿಲ್ ನಾಟ್ ಬಿ ದ ಸೇಮ್ ಅಂತ ನನಗನ್ಸುತ್ತೆ. ಲೈಕ್ ಏನೋ ನಿನ್ನಿಂದ ಏನೋ ಕಿತ್ಕೊಳಕ್ಕೆ ನಿನ್ಗೆ ಇಷ್ಟೊಂದೆಲ್ಲ ಮಾಡ್ತಾ ಇದ್ದಾರೆ ಫೇವರು ಅಂತ ಯಾರು ಹೇಳಿರ್ಲಿಲ್ಲ. ಬಟ್ ನಿಮಗೆ ನೋಡಿದಾಗ ಹಂಗೆ ಅನ್ಸುತ್ತಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಯಾರು ಹೇಳಿಲ್ಲಪ್ಪ, ಹಾಗೆಲ್ಲ ಹೇಳಿಲ್ಲ. ಬಟ್ ನೀವು ನೋಡಿದಾಗ ಏನಕ್ಕೆ ಸುಮ್ಮನೆ ಕೊಟ್ಬಿಡ್ತಾರೆ ಯಾರನ್ನ ಅಂತ ಅನ್ಸುತ್ತಲ್ವಾ. ಸುಮ್ಮನೆ ಏನೋ ಕೊಟ್ಬಿಡ್ತಾರೆ, ದುಡ್ಡು ಹೆಚ್ಚಾಗಿದೆಯಾ, ದಿಸ್ ಆರ್ ದ ಕ್ವೆಶನ್ ಮಾರ್ಕ್ಸ್ ವಿ ಗೆಟ್ ಯೂಶಲಿ. ಅವ್ರಿಗೇನು ದುಡ್ಡು ಹೆಚ್ಚಾಗಿದೆಯಾ ಹುಡುಗಿ ಕೊಡೋಕ್ಕೆ, ಅವ್ರಿಗೇನು ದುಡ್ಡು ಕಮ್ಮಿ ಇದ್ರೆ ನಮಗೊಂದು ಸ್ವಲ್ಪ ಕೊಡ್ಬೋದಲ್ಲ, ನನಗೂ ಇದು ಬರುತ್ತೆ. ಸೊ ಲೈಕ್ ಈ ಕ್ವೆಶನ್ಸ್ ಎಲ್ಲ ಬರುತ್ತಲ್ಲ, ಅದಕ್ಕೆ ನಾನು ಮುಂದೆ ಹೇಳ್ತಾ ಇದ್ದೀನಿ. ಲೈಕ್ ಏನೋ ಒಂದು ಪ್ರೀತಿ ವಿಶ್ವಾಸದಿಂದ ಕೊಟ್ಟಿದ್ದು. ಒಂದು ಅಜ್ಜಿ ಥರ ನನಗೆ ನಮ್ಮ ಅಜ್ಜಿ ನೋಡ್ದಂಗೆ ಆಗೋದು ಅವ್ರು ನೋಡಿದ್ರೆ. ಲೈಕ್ ಶಿ ಯೂಸ್ ಟು ಲೈಕ್ ಸೋ ಲೈಕ್ ಲಿಟ್ರಲಿ ತುಂಬ ಹಾರ್ಟ್ಫುಲ್ಲಾಗಿ ಹೇಳ್ತಾ ಇದ್ದೀನಿ. ಲೈಕ್ ಶಿ ಯೂಸ್ ಟು ಲೈಕ್ ಏನೋ ಒಂಥರ ಪ್ರೀತಿ ವಿಶ್ವಾಸ ತೋರಿಸೋದ್ರಲ್ಲಿ ತುಂಬ ಲೈಕ್ ಶಿ ಯೂಸ್ ಟು ಲೈಕ್ ಲವ್ ಮೀ ಸೋ ಮಚ್. ಹೋದ್ರೂ ಕೆಲಸ ಮಾಡೋಕ್ಕೆ ಅಷ್ಟೊಂದು ಬಿಡ್ತಾ ಇರಲಿಲ್ಲ. ಶಿ ಯೂಸ್ ಟು ಡೂ ಆಲ್ ದ ಪ್ರಿಪೇರ್ ಎವ್ರಿಥಿಂಗ್. ನನಗೆ ಅಷ್ಟೇ ಕಟಿಂಗ್ ಕೊಡ್ತಾಯಿದ್ರು, ಪಿಜ್ಜಾ ಕಟ್ಟಿಂಗು. ಆ್ಯಂಡ್ ಐ ಶುಡ್ ಲೈಕ್ ಕೀಪ್ ಇಟ್, ದಟ್ಸ್ ಇಟ್. ನನ್ನ ಕೆಲಸ ಏನೂ ಇರ್ತಾ ಇರಲಿಲ್ಲ ಅಲ್ಲಿ. ಶಿ ಈಸ್ ಲೈಕ್ ಸ್ಟ್ಯಾಂಡ್, ಯು ಡೋಂಟ್ ಡೂ ಎನಿಥಿಂಗ್, ಯು ಡೋಂಟ್ ಡೂ ಅನ್ನೋರು. ಆರ್ ಯು ಓಕೆ ಅನ್ನೋರು. ತುಂಬ ಲೈಕ್ ಫ್ರೆಂಡ್ಲಿಯಾಗಿ ಮಾತಾಡೋರು. ಆ್ಯಂಡ್ ಶಿ ಬಾಟ್ ಮಿ ಆಲ್ ದ ವಿಂಟರ್ ಸ್ಟಫ್ಸ್. ಲೆಟ್ ಮಿ ಕಮ್ ಟು ದ ಪಾಯಿಂಟ್. ತುಂಬ ಆಯಿತು. ಆ್ಯಂಡ್ ಯಾ ಈ ಲೇಡಿ ಐ ಥಿಂಕ್ ಗಾಡ್ಲಿ ಅನ್ಸುತ್ತೆ. ಆ್ಯಂಡ್ ಶಿ ವಾಸ್ ಲೈಕ್ ವೆರಿ ಡೌನ್ ಟು ಅರ್ತ್, ಗುಡ್ ಲೇಡಿ ಅಂತಾರಲ್ಲ. ಎವ್ರಿ ಟೈಮ್ ನನ್ನ ಬಿಡುವಾಗ ಬಿ ಸೇಫ್, ಔಟ್ಸೈಡ್ ದ ವರ್ಲ್ಡ್ ಇಸ್ ನಾಟ್ ಗುಡ್, ಔಟ್ಸೈಡ್ ದ ವರ್ಲ್ಡ್ ಚೆನ್ನಾಗಿಲ್ಲ, ನೀನು ನೋಡ್ಕೋ, ಈ ಥರ ಯಾರನ್ನ ಹೇಳ್ತಾರೆ ಹೇಳಿ. ಲೈಕ್ ಗೊತ್ತಿಲ್ಲ ಅವ್ರಿಗೆ ಔಟ್ಸೈಡ್ ವರ್ಲ್ಡ್ ಚೆನ್ನಾಗಿಲ್ಲ, ಸೇಫಾಗಿ ಹೋಗು, ಸೇಫಾಗಿ ಮನೆಗೆ ತಲುಪು. ಯಾಕಂದ್ರೆ ನಾನು ಅವಾಗ ನಡ್ಕೊಂಡು ಹೋಗ್ತಾ ಇದ್ದೆ ಕ್ಯಾಂಪಸ್ಸಿಂದ ಮನೆಗೆ. ಒಂದು 10 minutes 15 minutes ವಾಕ್. ಸೊ ತುಂಬ ಸೇಫಾಗಿರು, ಚೆನ್ನಾಗಿ ಸರಿ ಇಲ್ಲ ಆಚೆಗಡೆ ಅಂತ ಹೇಳೋರು. ಐ ಮೀನ್ ನಿಜ ಹೇಳಬೇಕಂದ್ರೆ ಬಿಳಿ ಜನಾಂಗವ್ರಿಗಿಂತ ಕಪ್ಪು ಜನಾಂಗದವರು ಅಂದರೆ ಒಂದು ಸಮ್ ಕ್ಯಾಟಗರಿ ಏನೋ ಇದೆಲ್ಲ ಡ್ರಿಂಕ್ಸ್ ಮಾಡ್ಕೊಂಡು ಆ ಥರ ಎಲ್ಲ ಇರ್ತಾರೆ. ಬಟ್ ಇವ್ರು ಇದ್ದಾರಲ್ಲ ಕಪ್ಪು ಜನಾಂಗದವರು ತುಂಬ ಒಳ್ಳೆಯವರು. ದೇ ಹೆಲ್ಪ್ ಮೋರ್ ದ್ಯಾನ್ ವೈಟ್, ಲೈಕ್ ಬಿಳಿ ಜನಾಂಗದವ್ರಿಗೆ ಜನಾಂಗದವ್ರಿಗಿಂತ ವೈಟ್ ಜನಾಂಗದವ್ರಿಗಿಂತ ವೈಟ್ ಪೀಪಲ್ಗಿಂತ ಬ್ಲ್ಯಾಕ್ ಪೀಪಲ್ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಏನೋ ಒಂದು ಇನ್ಫಾರ್ಮೇಷನ್ ಕೊಡೋದಲ್ಲಾಗಿರಲಿ, ಒಂದು ಹೆಲ್ಪಿಂಗ್ ನೇಚರಲ್ಲಾಗಿರಲಿ, ಒಂದು ಏನೋ ಗೈಡೆನ್ಸ್ ಮಾಡೋದಾಗಿರಲಿ, ಎಲ್ಲ ಚೆನ್ನಾಗಿ ಮಾಡ್ತಾರೆ.
ಲೈಕ್ ಒಂದು ಸ್ವಲ್ಪ ಜನ ಏನೋ ಕ್ಯಾಟಗರಿ ಇರ್ತಾರಲ್ಲ ಕುಡಿಯೋರು ಅವ್ರನ್ನೆಲ್ಲ ಬಿಟ್ಟು ಒಳ್ಳೆಯವ್ರನ್ನೂ ದೇವರು ಒಂದೊಂದ್ಸತಿ ನಮಗೆ ಕಳಿಸ್ತಾರೆ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತಂತೆ. ಅದಕ್ಕೆ ಶಿ ವಾಸ್ ಲೈಕ್ ಓಕೆ, ಲೆಟ್ ಮಿ ಕಮ್ ಟು ದ ಪಾಯಿಂಟ್. ಓಕೆ, ಆಮೇಲೆ ನಾನು ಹೋಗಿ ವರ್ಕ್ ಮಾಡುವಾಗ ಫ್ರಮ್ ವೇರ್ ಆರ್ ಯು ಫ್ರಮ್, ನಾನು ಹೇಳಿದೆ ನಾನು ಇಂಡಿಯಾದಿಂದ ಬಂದೆ ಸ್ಟೂಡೆಂಟ್ ಆಗಿ, ಅಂದರೆ ನಾನು ಕ್ಯಾಂಪಸಲ್ಲಿ ವರ್ಕ್ ಮಾಡಿದೆ, ಸ್ಟೂಡೆಂಟ್ ಆಫ್ ಕೋರ್ಸ್ ಅಂತ ಅವ್ರಿಗೆ ಗೊತ್ತು, ಸ್ಟೂಡೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ, ಅಂದರೆ ಇಲ್ಲಿ ಸ್ಟೂಡೆಂಟ್ ವರ್ಕರ್ ಅಂತ ಗೊತ್ತು. ಆಮೇಲೆ ಲೈಕ್ ಓಕೆ ಇಸ್ ಇಟ್ ಯುವರ್ ಫಸ್ಟ್ ನೋ ಅಂತ ಕೇಳಿದ್ರು. ಎಸ್ ಅಫ್ಕೋರ್ಸ್ ಇಟ್ ವಾಸ್ ಮೈ ಫಸ್ಟ್ ನೋ, ಫಸ್ಟ್ ಇಯರಲ್ಲಿ. ಇದು ಎಲ್ಲ ಫಸ್ಟ್ ಇಯರಲ್ಲಿ ಆಗಿದ್ದು. ಇಟ್ಸ್ ಮೈ ಫಸ್ಟ್ ಸ್ನೋ. ಆರ್ ಯು ಎಕ್ಸೈಟೆಡ್ ಅಂದರು. ಐ ಆಮ್ ಸೂಪರ್ ಎಕ್ಸೈಟೆಡ್. ಇನ್ ಇಂಡಿಯಾ ವಿ ಡೋಂಟ್ ಹ್ಯಾವ್ ಸ್ನೋ. ಸೌತ್ ಇಂಡಿಯಾದಲ್ಲಿ ಎಲ್ಲಿದೆ, ಸೊ ಕರ್ನಾಟಕದಲ್ಲಿ ಎಲ್ಲಿದೆ ಸ್ನೋ ಬೀಳಲ್ಲ. ನಾನು ಕಾಶ್ಮೀರ್ ಕಡೆ ಎಲ್ಲೂ ಹೋಗಿಲ್ಲ, ನಾನು ಕರ್ನಾಟಕ ಬಿಟ್ಟು ಇದುವರೆಗೂ ಎಲ್ಲೂ ಹೋಗಿಲ್ಲ, ಹೈದ್ರಾಬಾದ್ಗೆ ಒಂದೊಂದು ಸತಿ ಹೋಗಿದ್ದೆ ಅಷ್ಟೇ. ಸೊ ಕರ್ನಾಟಕ ಬಿಟ್ಟು ನಾನು ಎಲ್ಲೂ ಹೋಗಿಲ್ಲ. ದಿಸ್ ಇಸ್ ಮೈ ಫಸ್ಟ್ ಸ್ನೋ ಫಾಲ್. ಐ ಆಮ್ ಸೂಪರ್ ಎಕ್ಸೈಟೆಡ್. ಆ್ಯಂಡ್ ನನಗೆ ಕೋಲ್ಡ್ ಅಂದರೆ ಆಗಲ್ಲ, ಸ್ವಲ್ಪ ಚಳಿ ಆದರೆ ಸಾಕು ನಾನು ಹಂಗೆ ಮುದ್ರಕೊಂಡ್ಬಿಟ್ಟಿರ್ತೀನಿ ಹಿಂಗೆ. ಸೊ ಹಾಗೆ ಹೇಳಿದೆ, ಐ ಡೋಂಟ್ ಲೈಕ್ ಕೋಲ್ಡ್, ಐ ಡೋಂಟ್ ನೋ ಹೌ ಟು ಮೇಂಟೈನ್, ಲೈಕ್ ಐ ಡೋಂಟ್ ಹ್ಯಾವ್ ಸ್ಟಫ್. ನನ್ನ ಏನೂ ತೊಗೊಂಡೇ ಇರಲಿಲ್ಲ, ಬಿಕಾಸ್ ಇಂಡಿಯಾದಿಂದ ಬರುವಾಗ ಒಂದೇ ಒಂದು ಜಾಕೆಟ್ ತೊಗೊಂಬಂದಿದ್ದೆ. ಅದು ಯಾವುದೋ ಆ ಜಾಕೆಟ್ ಹಾಕ್ಕೊಂಡ್ರೆ ಇಲ್ಲಿ ನಮ್ಮ ಕೋಲ್ಡ್ ತಡ್ಕೊಳಕ್ಕಾಗಲ್ಲ, ಬಿಕಾಸ್ ಇಲ್ಲಿ -ಡಿಗ್ರಿಗೆ ಹೋಗ್ಬಿಡುತ್ತೆ. ಸೊ ಇಲ್ಲಿ ತಕ್ಕಂತೆ ಇಲ್ಲಿ ಜಾಕೆಟ್ ಹಾಕಬೇಕು. ಸೊ ನನಗೆ ಇನ್ನು ತೊಗೊತೀನಿ ಕಮಿಂಗ್ ವೀಕ್ಸಲ್ಲಿ ಅಂತ ಹೇಳ್ತೇವೆ. ಓಕೆ ದೆನ್ ಐ ವಿಲ್ ಬೈ ಫಾರ್ ಯು ಅಂತ ಹೇಳಿದ್ರು ಅಷ್ಟೇ. ಲಿಟ್ರಲಿ ನೀವು ನಂಬ್ತಿರೋ ಬಿಡ್ತಿರೋ, ಐ ವಾಸ್ ಲೈಕ್ ನೋ ಐ ಡೋಂಟ್ ವಾಂಟ್ ಇಟ್, ಐ ಆಮ್ ಗುಡ್, ಐ ಆಮ್ ಗೋಡ್ ಪರ್ಚೇಸ್ ಇಟ್. ನಮ್ಮಪ್ಪ ಒಂದು $500 ಕಳಿಸಿದ್ರಲ್ಲ, ಸೊ ಆ $500 ತಗೊಳೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ. ಹೋಗಿ ಅಂದರೆ ನಂಗೆ ಟೈಮ್ ಸಿಕ್ಕಾಗ ಹೋಗಿ ತೊಗೊಂಬರ್ಬೇಕಲ್ಲ, ಪರ್ಚೇಸ್ ಮಾಡಬೇಕಲ್ಲ. ಸೊ ಹೋಗಿ ತೊಗೊಂಬರ್ತೀನಿ. ನೋ ಯು ಡೋಂಟ್ ಡೂ ದಿಸ್, ದಟ್ಸ್ ಎನಫ್, ಯುವರ್ ಲವ್ ಇಸ್ ಮೋರ್ ದೆನ್ ಎನಫ್ ಅಂತ ನಾನು ಯಾವಾಗಲೂ ಜನಕ್ಕೆ ಹೇಳೋದಷ್ಟೇ. ನಿಮ್ಮ ಪ್ರೀತಿ ವಿಶ್ವಾಸ ಸಾಕು ನನಗೆ. ವೈ ಯು ವಾಂಟ್ ಟು ವೇಸ್ಟ್ ಯುವರ್ ಮನಿ, ಲೈಕ್ ನನ್ನ ಮೇಲೆ ಏನೋಕೆ ನೀವು ಖರ್ಚು ಮಾಡ್ತೀರಾ ಅಂತ. ಶಿ ವಾಸ್ ಲೈಕ್ ನೋ ಡೋಂಟ್ ವರಿ ಅಬೌಟ್ ಇಟ್. ನಿನ್ನ ಸೈಜ್ ಹೇಳು ಅಂತ. ಲೈಕ್ ಸೈಜ್ ಮೀಡಿಯಮ್, ನನ್ನ ತುಂಬ ಚೆನ್ನಾಗಿದೆ, ಸೊ ಮೀಡಿಯಮ್ ಅಂತಂದರು. ನೀವು ನಂಬ್ತಿರೋ ಬಿಡ್ತಿರೋ, ಈ ಥರ ದಿಸ್ ಇಸ್ ಥರ್ಮಲ್ ಟೀ ಶರ್ಟ್ಸ್. ಸೊ ಈ ಥರ್ಮಲ್ ಟೀ ಶರ್ಟು ಈ ಥರ ಒಂದು 12 ಜೊತೆ ತಂದುಕೊಟ್ರು ನನಗೆ. ಐ ವಾಸ್ ಲೈಕ್ ವಾಟ್ ಟು ಟೆಲ್, ಐ ಗಾಟ್ ಲಿಟರಲಿ ಟಿಯರ್ಸ್ ಇನ್ ಮೈ ಐಸ್, ಹೂ ಐ ಆಮ್ ಟು ದೆಮ್ ಅಲ್ವಾ. ಐ ಆಮ್ ಲೈಕ್ ಐ ಆಮ್ ಅ ಪರ್ಸನ್ ಹೂ, ಅವರಿಗೆ ನಾನು ಯಾರಂತ ಗೊತ್ತಿಲ್ಲ, ನಾನು ಅವ್ರಿಗೆ ಯಾರಂತ ಗೊತ್ತಿಲ್ಲ, ಬಟ್ ಶಿ ಬಾಟ್ ಮೀ 12 pairs ಆಫ್ ಥರ್ಮಲ್ಸ್. ಇನ್ನು ಒಳಗಡೆ ಐತೆ. ಸೊ ಎಲ್ಲ ಡೈಲಿ ಒಂದೊಂದು ಹಾಕೋ ಅಂತ 12 pairs ನೋಡಿ ಇಲ್ಲಿ. 1 2 3 4 5 6 ಇನ್ನು 7 8 ಅಲ್ಲಿದೆ. ಸೊ ಶಿ ಬಾಟ್ ಮೀ ದಿಸ್ ಮಚ್, ವಿಚ್ ಐ ವಾಸ್ ನಾಟ್ ವರ್ತ್ ಇಟ್. ಲಿಟ್ರಲಿ ಐ ಕ್ಯಾನ್ ಟೆಲ್ ಯು, I was not worth it of this, but she bought me this. And like I was like, why are you doing this? I don't need it. I'm going to purchase it. No, you keep it. I know it's hard when you come from different country ಅಂತ ಹೇಳಿದ್ರು. ನೀವು ಬೇರೆ ದೇಶದಿಂದ ಬಂದಾಗ ನಿಮಗೆಲ್ಲ ಗೊತ್ತಿರಲ್ಲ, ನನಗೆ ಗೊತ್ತು ಎಲ್ಲ ಪರ್ಫೆಕ್ಟಾಗಿ ವಿಂಟರ್ ಕ್ಲೋತ್ಸ್ ಹಿಂಗೆ ಹಾಕೊಬೇಕು ಅಂತ. ನಾನು ನಿಮಗೆಲ್ಲ ತಂದ್ಕೊಡ್ತೀನಿ, ಒಂದು ಸೆಟ್ ಅಂದರೆ ತಂದ್ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ನನ್ನ ಇಮ್ಯಾಜಿನೇಷನಲ್ಲೂ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದೆಲ್ಲ ತಂದ್ಕೊಡ್ತಾರಂತ. ಐ ವಾಸ್ ಲೈಕ್ ಜಸ್ಟ್ ಥ್ಯಾಂಕಿಂಗ್ ಗಾಡ್, ಥ್ಯಾಂಕ್ ಯು ಜೀಸಸ್ ಫಾರ್ ಪ್ರೊವೈಡಿಂಗ್ ಎವ್ರಿಥಿಂಗ್ ಎಟ್ ಅ ರೈಟ್ ಟೈಮ್ ಅಂತ. ಐ ವಾಸ್ ಲೈಕ್ words I can't express in my words, but I just praise God for everything he has done. And idunu ashte innobru alli kelsa madoru, so our daughter illage ಹೊಸಾದ್ ತಂದಿದ್ರಂತೆ. ಸ್ಲಿಪ್ ಕೂಡ ಆ ಬ್ಯಾಗಲ್ಲಿ ಹಂಗೆ ಇತ್ತು. I was like no, I don't want it. It's like $700 ಗುರು, 700 ಅಂತೀನಿ. Like I think it was I think ಇಷ್ಟು ಮರ್ತೋಗ್ಬಿಟ್ಟಿದ್ದೀನಿ, ಅರೌಂಡ್ $60 ಏನೋ ಇತ್ತು ಈ ಜಾಕೆಟ್ಗೆ. $60 ಕೊಟ್ಬಿಟ್ಟು ನೀವು ತರ್ತೀರಾ, ಯಾರಿಗಾನ ನೀವು ಸುಮ್ಮನೆ ಕೊಡ್ತೀರಾ? ಕೊಡಲ್ಲ ಅಂತಾನೆ. ಸೊ ನಾನು ಅಂದಿದ್ರೆ ನಾನು ಕೊಡಲ್ಲ. ಬಟ್ ಐ ಲರ್ನ್ ಫ್ರಮ್ ಇಟ್. ನಾವು ಏನಾನ ಒಂದು ತೊಗೊಂಬಂದಾಗ ಇನ್ನೊಬ್ರಿಗೆ ಹಂಚ್ಕೊಂಡು ನಾವು ಇದ್ರೆ ನಮ್ಮನ್ನು ಲೈಕ್ ಅವ್ರಿಗೂ ಖುಷಿ ಆಗುತ್ತೆ. ಇಲ್ದವ್ರಿಗೆ ಕೊಟ್ಟಾಗ ಅವ್ರಿಗೆ ಖುಷಿ ಪಡ್ಸೋದು ನನಗೆ ಕಲಿತೆ. ದೇವ್ರ ಆ ಲೆಸನ್ಸ್ ನನಗೆ ಟೀಚ್ ಮಾಡಿದ್ರು. ಆ್ಯಂಡ್ ದಿಸ್ ಇಸ್ ಅ ವಿಂಟರ್ ಜಾಕೆಟ್. ಎಷ್ಟು ವಾರ್ಮ್ ಇದೆ ಅಂದರೆ ಅಷ್ಟು ವಾರ್ಮ್ ಇದೆ. ಇಫ್ ಯು ಪುಟ್ ದಿಸ್ ಜಾಕೆಟ್, ಒಂದು ಟೀ ಶರ್ಟ್, ಇದನ್ನು ಥರ್ಮಲ್ ಟೀ ಶರ್ಟ್ ಹಾಕೊಂಬಿಟ್ಟು
this is thermal, so if you wear this thermal t-shirt and wear this jacket you feel very warm. Jeans hakonbeku down, so amele jeans hakondu idನ್ನ hakonಡ್ರೆ you feel so warm, you don't damn like get cold at all. If you go to snow ಎಷ್ಟು -degree ಆಗಲಿ ಏನು ಆಗಲ್ಲ. And also she bought me a hat. I was like, this is enough, ನನಗೆ ಇಷ್ಟೇ ಸಾಕು ಅಂತ. I was out of words ಅಂತ ಹೇಳ್ತಾರಲ್ಲ, ನನಗೆ ಮಾತೇ ಬರ್ತಾ ಇರಲಿಲ್ಲ. I was like, no, you are so sweet ಅಂತ. ತುಂಬ ಚೆನ್ನಾಗಿರೋ ಹ್ಯಾಟ್ ತಂದು ಕೊಟ್ಟರು. ಅದಾದಮೇಲೆ these are mine. And socks, one pair of socks, like ಇನ್ನು ಇದೆಲ್ಲ ಅವರೇ ತಂದುಕೊಟ್ಟಿದ್ದು. ಇದೆಲ್ಲ ಯೂಸ್ ಮಾಡಿದ್ದೀನಿ, ಬಟ್ ಇದು ನೋಡಿ ಈ ಥರ ಬರುತ್ತೆ. ಇದು ಯೂಸ್ ಮಾಡಿಲ್ಲ, ಸೊ ಒಂದೊಂದೇ ಯೂಸ್ ಮಾಡ್ತಾ ಇದ್ದೀನಿ. ಸೋ ಸಾಫಿ ಗುರು, ಇದು ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ಕುತ್ಕೊಂಡು ಅಳ್ತಾ ಇದ್ದೆ ನಾನು. ಈ ಸಾಕ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಲೈಕ್ ವೈ ಗಾಡ್ ಇಸ್ ಬ್ಲೆಸ್ಡ್ ಮೀ ಮೋರ್ ದೆನ್ ಎನಫ್, ಲೈಕ್ ಮೋರ್ ದೆನ್ ಐ ವಾಂಟೆಡ್ ಅಂತ. ಲೈಕ್ ನಾನು ಅಂದಿದ್ರೆ ಇದೆಲ್ಲ ತೊಗೊಂಬರ್ತಾ ಇರಲಿಲ್ಲ. ಸಾಕ್ಸ್ ಇದೆ ಬಿಡು, ಒಂದು ಟೀ ಶರ್ಟ್ 2-3 ಟೀ ಶರ್ಟ್ ತೊಗೊಂಬಂದ್ಬಿಟ್ಟು ಒಂದು ಜಾಕೆಟ್ ತೊಗೊಂಬಂದ್ಬಿಟ್ಟು ಸುಮ್ಮನಾಗ್ಬಿಡ್ತಾ ಇದ್ದೆ ನಾನು. ನನ್ನ ದೇವ್ರಿಗೆ ಗೊತ್ತು, ನನ್ನ ಚಿಪ್ಣಿ ಅಂತ ಎಲ್ಲ ತಂದ್ಕೊಟ್ಬಿಟ್ಟಿದ್ದಾರೆ ದೇವರು. ಲೈಕ್ ಸಾರಿ, ಲೈಕ್ ಕಣ್ಣೀರು ಬರುತ್ತೆ ಹೇಳಿದ್ರೆ. Yeah, who will do? So she bought me a socks. I love this socks, literally I love this socks. And these are the socks. And hat too. ಸೊ ಇಷ್ಟು. ಆಮೇಲೆ ನನಗೆ ತಿರ್ಗಾ ಶೂಸ್ನು ಬುಕ್ ಮಾಡಿದ್ರು ಅಮೆಝಾನಲ್ಲಿ. ನೋಡು ನಿಂಗೆ ಯಾಕೆ ಅನಿಸ್ತದೆ, ಅವರು ಒಂದು ಸೆಲೆಕ್ಟ್ ಮಾಡಿದ್ರು. ಆ್ಯಂಡ್ ಸಿ ಐ ಬುಕ್ ದ ಶೂಸ್ ಅಂತ ತೋರಿಸಿ, ಲೈಕ್ ನೋ ವಿಂಟರ್ ಶೂಸ್ ಅಂದರೆ ಬೂಟ್ಸ್ ಥರ. ಬೂಟ್ಸ್ ಹಾಕ್ಕೊಬೇಕು ಇಲ್ಲಿ ವಿಂಟರ್ಗೆ, ಇಲ್ಲಾಂದರೆ ಸ್ಕಿಡ್ ಆಗಿಬಿಡುತ್ತೆ. ಈಗ ಸ್ನೋಲ್ಲಿ ಹೋದಾಗ ಹೆಂಗೆ ಸ್ಕಿಡ್ ಆಗುತ್ತೋ ಹಂಗೆ ನಾರ್ಮಲ್ ಶೂಸ್ ಹಾಕೊಂಡೋದ್ರೆ ಸ್ಕಿಡ್ ಆಗಿಬಿಡುತ್ತೆ. ಸೊ ಶೂಸ್ ಲೈಕ್ ಅಮೆಝಾನಲ್ಲಿ $50 ಇತ್ತು ಗುರು, ಅದು ನಿಜ $50 ಇತ್ತು. ಆ್ಯಂಡ್ ಶಿ ಬುಕ್ಡ್ ಇಟ್ ಆ್ಯಂಡ್ ಶಿ ಗೇವ್ ಮಿ. ಇಟ್ ವಾಸ್ ಅ ಪರ್ಫೆಕ್ಟ್ ಸೈಜ್. ಈಗಲೂ ಯೂಸ್ ಮಾಡ್ತೀನಿ ವಿಂಟರಲ್ಲಿ. ಆ್ಯಂಡ್ ಐ ವಾಸ್ ಲೈಕ್, ಏನು ಹೇಳೋದು, ಇಷ್ಟೊಂದೆಲ್ಲ ಮಾಡಿದ್ದಾರೆ. ನಾನು ಇವಾಗಲೂ ಹೇಳೋದಷ್ಟೇ, ಥ್ಯಾಂಕ್ ಯು ಗಾಡ್ ಫಾರ್ ಪ್ರೊವೈಡಿಂಗ್ ಎವ್ರಿಥಿಂಗ್ ಎಟ್ ರೈಟ್ ಟೈಮ್ ಅಂತ. ಸೊ ಡೋಂಟ್ ಕಂಪ್ಲೇನ್. ಆ್ಯಂಡ್ ದಿಸ್ ಒನ್ ಐ ಡಿಡ್ ಇಟ್. ನಾನು ಮಾಡಿದ್ದು, ನಾನು ನೆಟೆಡ್ ಮಾಡಿದ್ದು ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಸೊ ಇದು ನಾನು ಇದು 2 ಮಾಡಿದ್ದು ನಾನೇ, ಹ್ಯಾಟ್ ಆ್ಯಂಡ್ ಶಾಲ್. ನಾನು ಕುತ್ಕೊಂಡು ಮಾಡಿದ್ದು ಫ್ರೀ ಟೈಮಲ್ಲಿ. ಸೊ ಹಿಂಗೆ ನನ್ನ ಹ್ಯಾಟು, ಇಲ್ಲೊಂದು ಟೋಪಿ ಇದೆ, ಏನು ಪಾಮ್ ಇಟ್ರೆ ನನ್ನ ಹ್ಯಾಟು ಫಿನಿಶ್ ಆಗುತ್ತೆ. ಪಾಮ್ ಚೆನ್ನಾಗಿದೆ ಅಲ್ಲ. ಇದು ನೋಡಿ, ಹಿಂಗೆ ಹಾಕ್ಕೊಂಡು ಹಿಂಗೆ ಶಾಲ್ ಹಾಕ್ಕೊಂಡ್ರೆ ಐ ಆಮ್ ರೆಡಿ ನನಗೆ. ಯಾ, ಸೊ ಇದೆಲ್ಲ ನನ್ನ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು. ಸೊ ದೀಸ್ ಆರ್ ಮೈ ಬ್ಲೆಸ್ಸಿಂಗ್ಸ್, ವಿಂಟರ್ ಬ್ಲೆಸ್ಸಿಂಗ್ಸ್. ಐ ಕಾಂಟ್ ಥ್ಯಾಂಕ್ ಗಾಡ್ ಎನಫ್, ಮೋರ್ ದೆನ್ ಐ ಇಮ್ಯಾಜಿನ್. ಸೊ ಇಲ್ಲಿಗೆ ನನ್ನ ವಿಂಟರ್ ಕ್ಲೋತ್ಸ್ದು ಆಯಿತು. ಲೆಟ್ ಮಿ ಕೀಪ್ ಇಟ್ ಇನ್ಸೈಡ್. ಈಗ ಎಲ್ಲ ಒಳಗಡೆ ಇಡೋದು ಸಮಯ ಬಂದಿದೆ.